ದರ್ಶನ್ಗೆ ಶಸ್ತ್ರಚಿಕಿತ್ಸೆಯ ಕುರಿತಾಗಿ ಕೋರ್ಟ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಸಂಪೂರ್ಣ ವರದಿಯನ್ನ ಕೊಟ್ಟಿದ್ದಾರೆ ವೈದ್ಯರು. ನಾಡಿದ್ದು ದರ್ಶನ್ಗೆ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಶಸ್ತ್ರಚಿಕಿತ್ಸೆ ಅತ್ಯಗತ್ಯವಾಗಿದೆ. ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಪೂರಕವಾಗಿ ಸ್ಟಿರಾಯ್ಡ್ಗಳನ್ನ ಕೊಟ್ಟು ಅವರ ಒಂದು ಆರೋಗ್ಯ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀವಿ ಅಂತ ಮಾಹಿತಿಯನ್ನ ಕೋರ್ಟ್ಗೆ ಕೊಡಲಾಗಿದೆ. ದರ್ಶನ್ ಸರ್ಜರಿ 11ನೇ ತಾರೀಕು ನಡೆಯುತ್ತೆ. ಈ ಬಗ್ಗೆ ಕೋರ್ಟ್ಗೆ ವರದಿಯನ್ನ ಕೊಡಲಾಗಿದ್ದು ಶಸ್ತ್ರಚಿಕಿತ್ಸೆಯ ಮಾಹಿತಿಯನ್ನ ವೈದ್ಯರು ಕೊಟ್ಟಿದ್ದಾರೆ. ದರ್ಶನ್ ಬೆನ್ನು ನೋವಿಗೆ ಚಿಕಿತ್ಸೆ ಅತ್ಯಗತ್ಯವಾಗಿದೆ. ಅವರಿಗೆ ಸರ್ಜರಿ ಮುಖ್ಯವಾಗಿದೆ. ನಾಡಿದ್ದು ದರ್ಶನ್ ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಅದಕ್ಕಾಗಿ ಈಗ ವೈದ್ಯರು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಪೂರಕವಾಗಿ ಸ್ಟಿರಾಯ್ಡ್ ಅನ್ನ ಕೊಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಕೋರ್ಟ್ಗೆ ನೀಡಿರುವ ರಿಪೋರ್ಟ್ ಲಭ್ಯವಾಗಿದೆ. ಆ ರಿಪೋರ್ಟ್ನಲ್ಲಿ ಸದ್ಯ ದರ್ಶನ್ ಆರೋಗ್ಯ ಸ್ಥಿತಿ ಹೇಗಿದೆ, ಅವರಿಗೆ ಶಸ್ತ್ರಚಿಕಿತ್ಸೆಯ ಅನಿವಾರ್ಯತೆಯ ಬಗ್ಗೆ, ಅವರ ಬೆನ್ನು ನೋವಿನ ಸಮಸ್ಯೆ ಏನು ಹೇಳುತ್ತೆ, ಇದಕ್ಕೆ ಸಂಬಂಧಿಸಿದಂತಹ ಯಾವೆಲ್ಲ ತಪಾಸಣೆಗಳನ್ನ ಮಾಡಲಾಗಿದೆ, ಈಗ ಇದನ್ನ ಶಸ್ತ್ರಚಿಕಿತ್ಸೆ ನಡೆಸೋದಕ್ಕಾಗಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಟಿರಾಯ್ಡ್ ಇಂಜೆಕ್ಷನ್ ಅನ್ನ ಕೊಡೋ ಮೂಲಕವಾಗಿ ಸದ್ಯ ಅವರ ಆರೋಗ್ಯವನ್ನ ಸ್ಥಿರವಾಗಿ ಇಡಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿಯವರೆಗೂ ಅವರ ಬಿಪಿಯಲ್ಲಿ ಏರಿಳಿತ ಆಗ್ತಾ ಇದೆ, ಬಿಪಿ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಆದ ಕಾರಣ ಸರ್ಜರಿಗೆ ವಿಳಂಬ ಆಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಈ ಹಿಂದೆ ಸಿ.ವಿ. ನಾಗೇಶ್ ಅವರು ಹಂಚಿಕೊಂಡಿದ್ರು. ಇವತ್ತು 11ನೇ ತಾರೀಕು ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಸೋ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಲಾಗಿದೆ ಅಂತ ತಿಳಿಸಿದ್ರು. ಇದರ ಬೆನ್ನಲ್ಲೇ ಏನೆಲ್ಲ ಯಾವ ರೀತಿಯ ಸಿದ್ಧತೆಗಳಾಗಿದೆ ಮತ್ತು ಅದರ ಇಂಪಾರ್ಟೆನ್ಸ್ ಏನು, ಸರ್ಜರಿಯ ನೆಸೆಸಿಟಿ ಏನು ಅನ್ನೋದರ ಬಗ್ಗೆ ವೈದ್ಯರು ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ಸಂಪೂರ್ಣ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. ಈ ವರದಿಯನ್ನ ಕೋರ್ಟ್ಗೆ ಕೊಡಲಾಗಿದೆ. ಕೋರ್ಟ್ಗೆ ಕೊಟ್ಟಿರುವಂತಹ ವರದಿಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಾಡಿದ್ದು ದರ್ಶನ್ಗೆ ಶಸ್ತ್ರಚಿಕಿತ್ಸೆಯನ್ನ ನಡೆಸ್ತಾರೆ. ಶಸ್ತ್ರಚಿಕಿತ್ಸೆ ಬೇಕಾ ಬೇಡವಾ ಅನ್ನುವಂತಹ ಒಂದು ಜಿಜ್ಞಾಸೆ ಇತ್ತು. ಅದಕ್ಕೆ ಸಂಬಂಧಿಸಿದ ಹಾಗೆ ದರ್ಶನ್ ಕೂಡ ವಿರೋಧವನ್ನ ತೋರ್ತಾ ಇದ್ರು. ಫೈನಲಿ ಓಕೆ, ಸರ್ಜರಿ ತುಂಬಾ ಅವಶ್ಯಕತೆ ಇದೆ ಅನ್ನೋದೇ ಆದ್ರೆ ಮಾಡಿಸಿ ಅಂತ ಅವರು ಒಪ್ಕೊಂಡ್ರು. ಅವರ ಒಪ್ಪಿಗೆ ಮತ್ತು ಅವರ ಕುಟುಂಬದವರ ಎಲ್ಲರ ಒಪ್ಪಿಗೆಯ ನಂತರದಲ್ಲಿ ಈಗ ವೈದ್ಯರು ಮುಂದಿನ ಪ್ರಕ್ರಿಯೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಸಿದ್ಧತೆಯ ಕುರಿತಾಗಿ ಕೋರ್ಟ್ ಗಮನಕ್ಕೂ ಕೂಡ ಅವರು ಮಾಹಿತಿಯನ್ನ ಇವತ್ತು ಹಂಚಿಕೊಂಡಿದ್ದಾರೆ. ಯಾಕಂದ್ರೆ 11ನೇ ತಾರೀಕು ಅವರಿಗೆ ಸಿಕ್ಕಿರುವಂತಹ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯವಾಗುತ್ತೆ. ಅದಾದ ನಂತರದಲ್ಲಿ ಏನು, ಈಗ ಅವರು ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡು ವಿನಾಕಾರಣ ಕಾಲಹರಣ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಿತ್ತು. ಆದ್ರೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ, ವೈದ್ಯರಿಗೆ ನಮ್ಮ ಕಾಲ ಮುಗಿತಾ ಇದೆ, ನೀವು ಬೇಗ ಸರ್ಜರಿ ಮಾಡಿ ಅಂತ ಒತ್ತಡ ಹಾಕ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲವೂ ಕೂಡ ನಿಯಮಾನುಸಾರವೇ ಆಗಬೇಕು. ಆದ ಕಾರಣ ಈಗ 11ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದ್ದಾರೆ. 11ನೇ ತಾರೀಕು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ ಅನ್ನುವಂತಹ ವರದಿಯನ್ನ ಕೊಟ್ಟರು. ಅದಾದ ನಂತರದಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಕೂಡ ಮಾಡಲಾಗಿದೆ. ಮುಂದಿನ ಆದೇಶ ಬರುವವರೆಗೂ ಈ ಒಂದು ಮಧ್ಯಂತರ ಜಾಮೀನು ಅವರಿಗೆ ಕಂಟಿನ್ಯೂ ಆಗುತ್ತೆ. ಸೊ ಈಗ 11ನೇ ತಾರೀಕು ಅವರಿಗೆ ಸರ್ಜರಿ ನಡೆಸಿದ ನಂತರದಲ್ಲಿ ಅಫ್ಕೋರ್ಸ್ ಒಂದು ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ಅದು ಎಷ್ಟು ತಿಂಗಳ ಕಾಲ ಅನ್ನುವಂತಹ ಒಂದು ಸಲಹೆಯನ್ನ ವೈದ್ಯರು ಕೊಡ್ತಾರೆ, ಅದರ ಮೇಲೆ ನಿಂತಿರುತ್ತೆ. ಲಂಬಾರ್ ಸ್ಪಾಂಡಿಲೈಟಿಸ್ ಅನ್ನುವಂತಹ ಚಿಕಿತ್ಸೆಯನ್ನ ಈಗ ಮಾಡಬೇಕಾಗಿದೆ. ಸೊಂಟದ ಡಿಸ್ಕ್ ಚಿಕಿತ್ಸೆ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊಂಟದ ಚಿಕಿತ್ಸೆಗಾಗಿ ಈಗ ಲಂಬಾರ್ ಸ್ಪಾಂಡಿಲೈಸಿಸ್ ಚಿಕಿತ್ಸೆಯ ಅಗತ್ಯತೆ ಇದೆ ಅನ್ನುವಂತಹ ವರದಿಯನ್ನ ಕೊಡಲಾಗಿದೆ. ಈ ವರದಿಯಲ್ಲಿ ಏನು ಚಿಕಿತ್ಸೆ ಅನ್ನೋದರ ಬಗ್ಗೆಯೂ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ. ಸೊಂಟದ ಡಿಸ್ಕ್ಗಾಗಿ ಶಸ್ತ್ರಚಿಕಿತ್ಸೆ ಅನಿವಾರ್ಯ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಕೋರ್ಟ್ಗೆ ಕೊಟ್ಟಿರುವಂತಹ ವರದಿಯಲ್ಲಿ ವೈದ್ಯರು ಏನೆಲ್ಲ ವಿವರವನ್ನ ಕೊಟ್ಟಿದ್ದಾರೆ?
ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ದರ್ಶನ್ ಅವ್ರಿಗೆ ಯಾವತ್ತೂ ಶಸ್ತ್ರಚಿಕಿತ್ಸೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಿರಲಿಲ್ಲ. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ವರದಿಯನ್ನ ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ಅವ್ರನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನು ಸಿದ್ಧಗೊಳಿಸುವಂಥ ಕೆಲಸಗಳಾಗ್ತಾ ಇದೆ. ಜೊತೆಗೆ ಅವ್ರಿಗೆ ಫಿಸಿಯೋಥೆರಪಿ ಇರ್ಬೋದು, ಜೊತೆಗೆ ಬೇರೆ ಬೇರೆಯ ಸ್ಟಿರಾಯ್ಡ್ಸ್ ಅನ್ನ ಕೊಡುವಂಥದ್ದು ಇರ್ಬೋದು, ಜೊತೆಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಇದನ್ನೆಲ್ಲ ಕೂಡ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟನೆಗಳು ಇಂಥದೇ ದಿನದಲ್ಲಿ ಅವರಿಗೆ ಏನು ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿರಲಿಲ್ಲ. ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥ ವರದಿ ಏನಿದೆ, ವರದಿಯಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. 11ನೇ ತಾರೀಕು ನಾವು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇಷ್ಟು ದಿನಗಳ ಕಾಲ ಯಾವ್ಯಾವ ರೀತಿಯ ಪ್ರಕ್ರಿಯೆಗಳನ್ನ ಮಾಡಲಾಯಿತು, ಜೊತೆಗೆ ಅವ್ರಿಗೆ ಕೊಟ್ಟಂತ ಟ್ರೀಟ್ಮೆಂಟ್ಗಳನ್ನ ವಿವರಗಳೇನು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಈ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಈ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗವಾಗ್ತಾ ಹೋಗ್ತದೆ. ಅಂದ್ರೆ ಅವ್ರಿಗೆ ಯಾವ ರೀತಿಯ ಸಮಸ್ಯೆಗಳಿತ್ತು ಅಂದ್ರೆ ಕೋರ್ಟ್ನಲ್ಲಿ ಹೇಳ್ತಾ ಇದ್ದಂಥದ್ದು ಅವ್ರಿಗೆ BPಯ ವೇರಿಯೇಷನ್ ಇದೆ, BPಯ ವೇರಿಯೇಷನ್ ಇರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ರು. ಯಾಕೆಂದ್ರೆ ನಿನ್ನೆ ಏನು SPP ಪ್ರಸನ್ನಕುಮಾರ್ ಅವರು ವಾದ ಮಾಡೋ ಸಂದರ್ಭದಲ್ಲಿ ಅಮ್ಲಾಂಗ್ 50 mg ಅಂದ್ರೆ ₹2 ಮಾತ್ರೆಯನ್ನು ಕೊಟ್ಟರೆ ಅವ್ರಿಗೆ BP ತಂದಿಂತಾನೆ 24 ಗಂಟೆ ಒಳಗೆ ಸುಸ್ಥಿತಿಗೆ ಬರುವಂತ ಪರಿಸ್ಥಿತಿ ಇರುವಂಥದ್ದು. ಅಷ್ಟು ಅಡ್ವಾನ್ಸ್ ಆಗಿರುವಂಥ ಮೆಡಿಕಲ್ ಜಗತ್ನಲ್ಲಿ ಇವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನೋ ಕ್ರಮವನ್ನ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೊಟ್ಟಂತ ಹೈಕೋರ್ಟ್ಗೆ ಕೊಟ್ಟಂತ ವರದಿ ಏನಿತ್ತು, ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. 11ನೇ ತಾರೀಕು ನಾವು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ಅವ್ರಿಗೆ ಬೇಕಾಗಿರುವಂತ ಡಿಸ್ಕ್ನ ಪ್ರಾಬ್ಲಮ್ಗಳೇನಿತ್ತು ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ನಾವು ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನ ರಿಪೋರ್ಟ್ ನಲ್ಲಿ ಕೊಡ್ತಾ ಹೋಗ್ತಾರೆ. ಅಂದ್ರೆ 11/12/2024ನೇ ತಾರೀಕು ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ BPಯನ್ನ ಕೂಡ ಸಂಪೂರ್ಣ ಸಮತೋಲನಕ್ಕೆ ತರುವಂತ ವಿಚಾರ ಇರ್ಬೋದು, ಜೊತೆಗೆ ಆಪರೇಷನ್ ಆದ ನಂತರ ಆಗುವಂತ ಬೆಳವಣಿಗೆಗಳು, ಅಂದ್ರೆ ದರ್ಶನ್ಗೆ ಅದರಿಂದ ಆಗುವಂತ ಸಮಸ್ಯೆಗಳು, ಸೈಡ್ ಎಫೆಕ್ಟ್ಸ್ಗಳು, ಯೂಶುವಲಿ ಬೇರೆ ಬೇರೆ ಅವು ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ಆದರೆ ಅಥವಾ ಆಪರೇಷನ್ ಆದರೆ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳೇನಿರುತ್ತೆ ಅದರ ಬಗ್ಗೆ ಎಲ್ಲ ಕೂಡ ಸಂಪೂರ್ಣವಾಗಿ ರೋಗಿಗೆ ಅಂದರೆ ದರ್ಶನ್ ಅವ್ರಿಗೆ ತಿಳಿಸಿದ್ದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಇವೇ ಯಾಕೆಂದರೆ ಪ್ರಮುಖವಾಗಿ ಸ್ಪೈನಲ್ ಕಾರ್ಡ್ ಅನ್ನೋಂಥದ್ದು ಅದರಲ್ಲೂ ಕೂಡ ಒಬ್ಬ ಆಕ್ಟರ್ಗಾದಂಥವ್ರಿಗೆ ಬಹುಮುಖ್ಯವಾದಂಥ ಒಂದು ಅಂಗ. ಯಾಕೆಂದರೆ ಸ್ಟಂಟ್ಗಳನ್ನು ಮಾಡುವಂಥದ್ದು ಇರ್ಬೋದು, ಡ್ಯಾನ್ಸ್ಗಳನ್ನು ಮಾಡುವಂಥ ವಿಚಾರ ಇರ್ಬೋದು. ಅಂದರೆ ಇವ್ರದ್ದು ಇಲ್ಲಿಗೆ ಸಿನಿ ಕೆರಿಯರ್ ಮುಗ್ದೋಯ್ತು ಅಂತ ಇಲ್ಲ. ಯಾಕೆಂದರೆ ಅವರು ಪ್ರಕರಣದಿಂದ ಹೊರಗಡೆ ಬಂದ ಬಳಿಕ ಇಡೀ ಏನು ಸಿನಿ ಕೆರಿಯರ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾವುದೇ ಡೂಪ್ ಹಾಕಿ ಕೂಡ ಒಂದು ಸ್ಟೆಂಟನ್ನು ಮಾಡೋ ಸಂದರ್ಭದಲ್ಲಿ ಆಗುವಂಥ ಎಫೆಕ್ಟ್ಗಳೇನಿರ್ತವೆ ಸಾಮಾನ್ಯವಾಗಿ ಸ್ಪೈನಲ್ ಕಾರ್ಡ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡಂಥವ್ರು ಮತ್ತು ಆಪ್ರೇಟನ್ನು ಮಾಡಿದಂಥವ್ರು ಇರ್ತಾರೆ ತುಂಬ ಸೂಕ್ಷ್ಮವಾಗಿ ಅವರು ಬಿಹೇವ್ ಮಾಡಬೇಕಾಗತ್ತೆ. ಅದು ನಡೆಯುವಂಥ ವಿಚಾರ ಇರ್ಬೋದು ಮತ್ತು ಎತ್ತರದ ಜಾಗದಿಂದ ಜಿಗಿಯುವಂಥ ವಿಚಾರ ಇರ್ಬೋದು, ಇದೆಲ್ಲ ಕೂಡ ಆಗುವಂಥ ಸಾಧ್ಯತೆಗಳಿರ್ತವೆ. ಯಾಕೆಂದರೆ ಅವರೇ ಹೇಳಿದಂತೆ ಅವರ ಬಲಗಾಲಿನ ಕಾಲಿನ ಸ್ಪರ್ಶ ನೆಲಕ್ಕೆ ತಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಹೇಳ್ತಾ ಬಂದರು. ಆ ಹಿನ್ನೆಲೆಯಲ್ಲಿ ಆಗುವಂಥ ಎಫೆಕ್ಟ್ಸ್ಗಳೇನಿತ್ತು ಆ ಎಫೆಕ್ಟ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಈ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ದರ್ಶನ್ ಶಸ್ತ್ರಚಿಕಿತ್ಸೆಯ ದಿನಾಂಕ ಫಿಕ್ಸ್ ಆಗಿದೆ ಮತ್ತು ಅವರಿಗೆ ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ, ಇದೆಷ್ಟು ಅಗತ್ಯ ಅನ್ನೋದರ ಬಗ್ಗೆಯೂ ಕೂಡ ವೈದ್ಯರು ತಮ್ಮ ರಿಪೋರ್ಟ್ನಲ್ಲಿ ತಿಳಿಸಿದ್ದಾರೆ. ಈ ವರದಿಯನ್ನು ಕೋರ್ಟ್ಗೆ ಕೊಡಲಾಗಿದ್ದು, ಕೋರ್ಟ್ಗೆ ಕೊಟ್ಟಿರುವಂತಹ ವರದಿಯ ಕಾಪಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸ್ಟಿರಾಯ್ಡ್ ಇಂಜೆಕ್ಷನ್ನ ಕೊಟ್ಟು ಈಗ ಅವರ ಆರೋಗ್ಯವನ್ನು ಸ್ಥಿರವಾಗಿಡಲಾಗಿದೆ. BP ಎಲ್ಲ ಕಂಟ್ರೋಲ್ಗೆ ಬಂದಿದೆ. ಈಗ ಅವರಿಗೆ ಶಸ್ತ್ರಚಿಕಿತ್ಸೆ ನೀಡಲಿಕ್ಕೆ ಸೂಕ್ತವಾಗಿದೆ. ಹೀಗಾಗಿ ಲಂಬಾ ಸ್ಪಾಂಡಿಲೈಟಿಸ್ ಚಿಕಿತ್ಸೆಯನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ.